ಇನ್ನು ದರ್ಶನ್ ಮತ್ತು ಅವರ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಪ್ರಮುಖ ಸಾಕ್ಷಿಯಾಗಿರುವಂತಹ ಚಿಕ್ಕಣ್ಣಗೆ ಪೊಲೀಸ್ ಅಧಿಕಾರಿಗಳು ಡ್ರಿಲ್ ಮಾಡಿದ್ದಾರೆ. ಇನ್ನು ಪ್ರಮುಖ ಸಾಕ್ಷಿಯಾಗಿರುವಂತಹ ಚಿಕ್ಕಣ್ಣಗೆ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ. ಯಾಕಂದ್ರೆ ಕೊಲೆ ಆಗೋದಕ್ಕೂ ಮುಂಚೆ ಚಿಕ್ಕಣ್ಣ ಅದೇ ಒಂದು ರೆಸಾರ್ಟ್ನಲ್ಲಿ ಇದ್ರು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿಯಲ್ಲಿ ಚಿಕ್ಕಣ್ಣ ಭಾಗಿಯಾಗಿದ್ರು. ನಿನ್ನೆ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ವಿಚಾರಣೆಯನ್ನ ಚಿಕ್ಕಣ್ಣ ಎದುರಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಏನೆಲ್ಲ ನೋಡಿದ್ರಿ, ಯಾರ್ಯಾರು ಭಾಗಿಯಾಗಿದ್ರು, ಈ ರೀತಿಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಈ ಒಂದು ವಿಚಾರಣೆಯನ್ನು ಎದುರಿಸಿದ ಬಳಿಕ ಚಿಕ್ಕಣ್ಣ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಂಕ್ಷಿಪ್ತವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಪೊಲೀಸರ ವಿಚಾರಣೆಗೆ ಹಾಜರಾಗಿ ಅವರು ಏನೆಲ್ಲ ಪ್ರಶ್ನೆಯನ್ನು ಮಾಡಿದ್ರು, ಏನೆಲ್ಲ ತನಿಖೆಯನ್ನು ಮಾಡಿದ್ರು, ಎಲ್ಲದಕ್ಕೂ ಕೂಡ ನಾನು ಸಹಕಾರವನ್ನು ಕೊಟ್ಟಿದ್ದೀನಿ. ಅವತ್ತು ದರ್ಶನ್ ಊಟಕ್ಕೆ ಕರೆದಿದ್ರು. ಹೀಗಾಗಿ ದರ್ಶನ್ ಅವರು ಕರೆದಿರುವಂತಹ ಊಟಕ್ಕೆ ಮಾತ್ರ ನಾನು ಹೋಗಿದ್ದು. ದರ್ಶನ್ ಮತ್ತು ನಾನು ಪಾರ್ಟಿಯಲ್ಲಿ ಇದ್ದಿದ್ದು ನಿಜ. ಸ್ಟೋನಿ ಬ್ರೂಕ್ನಲ್ಲಿ ಆ ಪಾರ್ಟಿಯಲ್ಲಿ ನಾವು ಇದ್ದಿದ್ದು ನಿಜ ಅಂತ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಪೊಲೀಸರು ವಿಚಾರಣೆಗೆ ನನ್ನನ್ನು ಕೂಡ ಕರೆದಿದ್ದರು. ಠಾಣೆಗೆ ಬಂದು ಪೊಲೀಸರ ವಿಚಾರಣೆಗೆ ನಾನು ಸಹಕಾರವನ್ನು ಕೊಟ್ಟಿದ್ದೀನಿ. ಯಾಕಂದರೆ ವಿಚಾರಣೆಗೆ ಕರೆದಿದ್ರು, ವಿಚಾರಣೆಯಿಂದ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಹೀಗಾಗಿ ನಾನು ವಿಚಾರಣೆಗೆ ಹಾಜರಾಗಿ ವಿಚಾರಣೆಗೆ ನಾನು ಸಹಕಾರವನ್ನು ಕೊಟ್ಟಿದ್ದೀನಿ. ಇನ್ನು ಅದೇ ರೀತಿಯಾಗಿ ಚಿಕ್ಕಣ್ಣಗೆ ಖಾಕಿ ಪಡೆ ಏನೆಲ್ಲ ಪ್ರಶ್ನೆಯನ್ನು ಮಾಡ್ತು, ಪೊಲೀಸ್ ಅಧಿಕಾರಿಗಳು ಏನೆಲ್ಲ ಪ್ರಶ್ನೆ ಮಾಡಿದ್ರು ಅಂತ ನೋಡೋದಾದರೆ, ಪಾರ್ಟಿ ಮಾಡುವಾಗ ದರ್ಶನ್ ಜೊತೆ ಯಾರ್ಯಾರು ಇದ್ದರು, ಆರೋಪಿ ವಿನಯ್ ಎಷ್ಟು ಗಂಟೆಗೆ ಪಬ್ಗೆ ಬಂದಿದ್ದ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಇನ್ನು ನೀವು ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ ದರ್ಶನ್ ಜೊತೆಯಲ್ಲಿ ಯಾರೆಲ್ಲ ಇದ್ದರು, ಪಾರ್ಟಿ ಮುಗೀತು, ಪಾರ್ಟಿ ಮುಗಿಸಿ ನೀವು ಹೋಗ್ತಾ ಇದ್ರಲ್ವಾ, ಯಾರೆಲ್ಲ ದರ್ಶನ್ ಜೊತೆಯಲ್ಲಿ ಇದ್ದರು, ಇನ್ನು ನೀವು ದರ್ಶನ್ ಪಾರ್ಟಿಗೆ ಎಷ್ಟು ಗಂಟೆಗೆ ಬಂದ್ರಿ, ಅವ್ರು ನಿಮಗೆ ಕರೆದಿದ್ದು ಎಷ್ಟು ಗಂಟೆಗೆ, ನೀವು ಪಾರ್ಟಿಗೆ ಬಂದಿದ್ದು ಎಷ್ಟು ಗಂಟೆಗೆ, ಅದಾದ ಬಳಿಕ ಪಾರ್ಟಿಯಲ್ಲಿ ಭಾಗಿಯಾಗಿ ಪಾರ್ಟಿಯನ್ನು ಮುಗಿಸಿ ನೀವು ಹೋಗಿದ್ದು ಯಾವಾಗ. ಇನ್ನು ರೇಣುಕಾಸ್ವಾಮಿ ಕೊಲೆಯಾಗಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೊಲೆ ವಿಚಾರ ನಿಮಗೆ ಗೊತ್ತಿರಲಿಲ್ವಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಆರೋಪಿಗಳಲ್ಲಿ ನಿಮಗೆ ಯಾರಾದರೂ ಪರಿಚಯ ಇದ್ದಾರಾ, ಎಷ್ಟು ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ, ಅದರಲ್ಲಿ ಯಾರಾದರೂ ನಿಮಗೆ ಪರಿಚಯ ಇದ್ದಾರಾ. ಇನ್ನು ಅದೇ ರೀತಿಯಾಗಿ ಹೇಳಿಕೆಗಳನ್ನು ವಿಡಿಯೋ ರೆಕಾರ್ಡ್ ಕೂಡ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಚಿಕ್ಕಣ್ಣ ಏನೆಲ್ಲ ಉತ್ತರ ಕೊಟ್ಟರು, ಆ ಉತ್ತರಗಳನ್ನು ಅವರು ಕೊಟ್ಟಿರುವಂತಹ ಹೇಳಿಕೆಗಳನ್ನು ವಿಡಿಯೋ ರೆಕಾರ್ಡ್ ಕೂಡ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಸ್ಟೋನಿ ಬ್ರೂಕ್ನಲ್ಲಿ ಸ್ಥಳ ಮಹಜರು ವೇಳೆ ಪ್ರಶ್ನೆಗಳ ಸುರಿಮಳೆಯನ್ನು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಅದೇ ರೀತಿಯಾಗಿ ಚಿಕ್ಕಣ್ಣ ಏನೆಲ್ಲ ಉತ್ತರ ಕೊಟ್ಟರು ಎಲ್ಲವನ್ನೂ ಕೂಡ ರೆಕಾರ್ಡ್ ಮಾಡಿಕೊಳ್ಳುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿದ್ದಾರೆ. ಹೀಗಾಗಿ ಪ್ರಕರಣದಲ್ಲಿ ಸಾಕಷ್ಟು ವಿಷಯಗಳು ಬೆಳಕಿಗೆ ಬರ್ತಾ ಇದೆ. ಅದೇ ರೀತಿಯಾಗಿ ಸ್ಟೋನಿ ಬ್ರೂಕ್ನಲ್ಲಿ ಈ ಆರೋಪಿಗಳು ಇದ್ದರು ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಸ್ಪಷ್ಟವಾಗ್ತಾ ಇದೆ. ಯಾಕಂದರೆ ಪ್ರಮುಖ ಸಾಕ್ಷಿ ಕೂಡ ಆಗಿದ್ದಾರೆ ಈ ಪ್ರಕರಣದಲ್ಲಿ ಚಿಕ್ಕಣ್ಣ. ಯಾಕಂದರೆ ಆ ಸಂದರ್ಭದಲ್ಲಿ ಅವರು ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು. ಹೀಗಾಗಿ ಅವರು ಹೇಳಿರುವಂತಹ ಮಾತುಗಳನ್ನು, ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳನ್ನು ವಿಡಿಯೋ ರೆಕಾರ್ಡ್ ಕೂಡ ಮಾಡಿಕೊಳ್ಳುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಇನ್ನು ಯಾವಾಗ ಚಿಕ್ಕಣ್ಣ ಈ ಒಂದು ಸ್ಟೋನಿ ಬ್ರೂಕ್ನಲ್ಲಿ ನಡೀತಾ ಇರುವಂತಹ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಗೊತ್ತಾಯಿತು, ಚಿಕ್ಕಣ್ಣ ಅವರನ್ನು ಕರೆದು ಈ ಪ್ರಕರಣದಲ್ಲಿ ಅವರನ್ನ ತನಿಖೆ ಮಾಡುವಂತಹ ಕೆಲಸವನ್ನು, ವಿಚಾರಣೆ ಮಾಡುವಂತಹ ಕೆಲಸವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಇನ್ನು ಇದರ ಜೊತೆಗೆ ಇವರು ಪಾರ್ಟಿಯಲ್ಲಿ ಭಾಗಿಯಾಗಿದ್ರಲ್ಲ, ಎಷ್ಟು ಗಂಟೆಗೆ ಇವರನ್ನು ಪಾರ್ಟಿಗೆ ಕರೆದಿದ್ರು, ಪಾರ್ಟಿಯಲ್ಲಿ ಇವರು ಎಷ್ಟು ಗಂಟೆಗೆ ಭಾಗಿಯಾದರು, ಅದೇ ರೀತಿಯಾಗಿ ಪಾರ್ಟಿಯನ್ನು ಮುಗಿಸಿ ಅಲ್ಲಿಂದ ತೆರಳಿದ್ದು ಯಾವಾಗ. ಇನ್ನು ಮತ್ತೊಂದೆಡೆಯಲ್ಲಿ ಹಲವಾರು ಆರೋಪಿಗಳು ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಈ ಆರೋಪಿಗಳು ನಿಮಗೆ ಮೊದಲೇ ಏನಾದರೂ ಪರಿಚಯ ಇದ್ರಾ. ಇನ್ನು ಪ್ರಮುಖವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಹತ್ಯೆಯಾಗಿದ್ದಾರೆ. ರೇಣುಕಾಸ್ವಾಮಿಯವರನ್ನು ಕೊಲೆ ಮಾಡಿರುವಂತಹ ವಿಚಾರ ನಿಮಗೆ ಗೊತ್ತಿರಲಿಲ್ವಾ. ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದ್ರು. ಪ್ರಶ್ನೆ ಮಾಡಿದ ಜೊತೆಗೆ ಎಲ್ಲ ಉತ್ತರಗಳನ್ನು, ಇವರು ಏನೆಲ್ಲ ಸ್ಟೇಟ್ಮೆಂಟನ್ನು ಕೊಟ್ಟರು ಎಲ್ಲವನ್ನೂ ಕೂಡ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಇನ್ನು ಮತ್ತೊಂದೆಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಎದುರಿಸಿದ ಬಳಿಕ ಚಿಕ್ಕಣ್ಣ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೂಡ ಕೊಟ್ಟರು. ಸಂಕ್ಷಿಪ್ತವಾಗಿ ಅವರು ಮಾತನಾಡಿದ್ರು. ಇಲ್ಲ, ಪಾರ್ಟಿಯಲ್ಲಿ ನಾನು ಭಾಗಿಯಾಗಿದ್ದು ನಿಜ, ಕ್ಯಾಸುವಲ್ ಆಗಿ ನಾವು ಊಟಕ್ಕೆ ಸಿಗ್ತಾ ಇದ್ವಿ, ಭೇಟಿ ಆಗ್ತಾ ಇದ್ವಿ, ಊಟಕ್ಕೆ ಅಂತ ನನಗೆ ಕರೆದಿದ್ರು, ಹೀಗಾಗಿ ನಾನು ಊಟಕ್ಕೆ ಹೋಗಿದ್ದೆ.
ಊಟ ಮಾಡಿದ್ದು ನಿಜ. ಊಟ ಮಾಡಿದ ಬಳಿಕ ನಾನು ಅಲ್ಲಿಂದ ಹೋಗಿದ್ದೀನಿ. ಹೀಗಾಗಿ ಈಗ ತನಿಖಾ ಹಂತದಲ್ಲಿದೆ. ಪೊಲೀಸ್ ಅಧಿಕಾರಿಗಳು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ, ತನಿಖೆ ಕೂಡ ಮುಂದುವರಿಸ್ತಾ ಇದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿಯಾಗಿ ಮಾತನಾಡುವಂಥದ್ದು ಸಮಂಜಸ ಅಲ್ಲ ಅಂತ ಕೂಡ ಅವ್ರು ಹೇಳಿದ್ರು. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ವಿಚಾರಣೆಗೆ ಸಹಕಾರ ಕೂಡ ಕೊಟ್ಟಿದ್ದೀನಿ ಅಂತ ಚಿಕ್ಕಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ.